ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಈ ಗಾಡಿ ಲೊಕೇಶನ್ ಬಂದು ಆರ್ಸ್ನ 2014 ಸೆಕೆಂಡ್ ಓನರ್ ಆಗಿದ್ದಾರೆ. ಗಾಡಿ ಬಂದ್ಬಿಟ್ಟು 4 80% ಟೈರ್ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಿ ಕೊಡ್ತಾರೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಿ ಕೊಡ್ತಾರೆ. ಗಾಡಿ ಬಂದ್ಬಿಟ್ಟು XUV 500 W8 ಆಗಿದೆ. ಸೆಕೆಂಡ್ ಓನರ್, ವೆಲ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಆಗಿದೆ. A to Z ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಆಗಿದೆ. ಗಾಡಿ ಪ್ರೈಸ್ ಹೇಳ್ತಿದ್ದಾರೆ ಅವರು 7 ಲಕ್ಷ ಬೇಕು ಅಂತ. ಬಟ್ ಫೈನಲ್ ಟು ಫೈನಲ್ ಬಂದರೆ ಒಂದು 680 ತನಕ ಮಾಡಿಕೊಡ್ತಾರೆ. ಗಾಡಿ ಲೋನ್ ಗೀನ್ ಏನೂ ಇಲ್ಲ, ಫುಲ್ ಕ್ಯಾಶಲ್ಲಿದೆ. ನಿಮ್ಮದು ಇದೇ ಥರ ಯಾವ್ದಾದ್ರು ಗಾಡಿ ಇತ್ತು, ಸೇಲ್ ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ಕೆಳಗಿರೋ ನಂಬರ್ಗೆ ಕರೆ ಮಾಡಿ, ಇಲ್ಲ ಇದೇ ಅಕೌಂಟ್ಗೆ DM ಮಾಡಿ ಅಂತ. ಆದಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿಸಿ, ಫಾಲೋ ಮಾಡಿಸಿ, ನೋಡೋರೆಲ್ಲ ಫಾಲೋ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇದೇ ಥರ ಬಹಳ ವೆಹಿಕಲ್ಸ್ನ ನಾನು ಇದೇ ಅಕೌಂಟಲ್ಲಿ ಹಾಕಿದ್ದೀನಿ. ಶಿಫ್ಟ್ ಇರ್ಬೋದು, ಶಿಫ್ಟ್ ಡಿಸೈರ್ ಇರ್ಬೋದು, XUV ಹಲವಾರು ವೆಹಿಕಲ್ಸ್ಗಳನ್ನು ಹಾಕಿದ್ದೀನಿ. ಎಲ್ಲ ಇದೇ ಅಕೌಂಟಲ್ಲಿದೆ. ಎಲ್ಲ ಬಂದ್ಬಿಟ್ಟು ಡೀಲಿಂಗ್ ಪ್ರೈಸಲ್ಲೇ ನಾನು ಹಾಕಿರ್ತೀನಿ. ಕಸ್ಟಮರ್ ವೆಹಿಕಲ್ನು ಕೂಡ ಡೀಲಿಂಗ್ ಪ್ರೈಸಲ್ಲೇ ಹಾಕಿರ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಬೇರೆ ಕಡೆಗೂ ಇಲ್ಲಿಗೂ ನಿಮಗೆ ಏನಿಲ್ಲ ಅಂದರೂ 50,000 to 70,000 ಡಿಫ್ರೆನ್ಸ್ ಇರುತ್ತೆ. ದೊಡ್ಡ ಗಾಡಿಲೆಲ್ಲ, ಸ್ಮಾಲ್ ವೆಹಿಕಲ್ಸಲ್ಲೆಲ್ಲ ಒಂದು 20,000-25,000 ಇರುತ್ತೆ ಅಂತ ಹೇಳ್ತಾ, ಆದಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ದಯವಿಟ್ಟು ನೋಡೋರೆಲ್ಲ ಫಾಲೋ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಲಿಂಕಲ್ಲಿ ಇದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ. ಥ್ಯಾಂಕ್ ಯು.